ದರ್ಶನ್ ಜೈಲು ಸೇರಿದ ನಂತರದಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ಮೊದಲ ಬಾರಿಗೆ ಮಾತನಾಡಿದ್ದಾರೆ. ಮೌನ ಮುರಿದು ಮುಕ್ತವಾಗಿ ಮಾತನಾಡಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು. ಫಸ್ಟ್ ರಿಯಾಕ್ಷನ್ ಅಂದ್ರೆ ಕ್ಯಾಮೆರಾ ಮುಂದೆ ಮಾತನಾಡಿರೋದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು. ಡೆವಿಲ್ ಚಿತ್ರದ ಗೆಲುವಿನ ಸಂತೋಷದಲ್ಲಿ ಒಂದು ಕಡೆ ಇರೋದು, ಮೌನ ಮುರಿದು ಮುಕ್ತವಾಗಿ ಮಾತನಾಡಿದ್ದಾರೆ. ತಮ್ಮದೇ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಜಯಲಕ್ಷ್ಮಿ ಮಾತುಕತೆ ಆಡಿರೋದು. ಇದರಲ್ಲಿ ಹಲವು ವಿಚಾರಗಳನ್ನ ಮಾತನಾಡಿದ್ದಾರೆ ವಿಜಯಲಕ್ಷ್ಮಿ. ದರ್ಶನ್ ಕೇಸ್ ಬಗ್ಗೆ, ಜೈಲು ವಾಸದ ಬಗ್ಗೆ ವಿಜಯಲಕ್ಷ್ಮಿ ಅದರಲ್ಲಿ ಹೇಳಿಕೊಂಡಿದ್ದಾರೆ. ದರ್ಶನ್ ಫ್ಯಾನ್ಸ್ ಹೆಣ್ಮಕ್ಳ ಬಗ್ಗೆ ಹಾಕಿದಂತ ಪೋಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಗನ ಬಗ್ಗೆ, ಡೆವಿಲ್ ಸಿನಿಮಾ ಬಗ್ಗೆ ಕೂಡ ವಿಜಯಲಕ್ಷ್ಮಿ ಓಪನ್ ಆಗಿ ಮಾತನಾಡಿದ್ದಾರೆ. ಕೆಲವೊಂದಿಷ್ಟು ವಿಚಾರಗಳನ್ನು ಹೇಳಿಕೊಂಡಿದ್ದಾರೆ. ಡಿ ಕಂಪನಿ ಇನ್ಸ್ಟಾದಲ್ಲಿ ವಿಜಯಲಕ್ಷ್ಮಿ ಹೇಳಿಕೆ ವಿಡಿಯೋ ಅಪ್ಲೋಡ್ ಕೂಡ ಆಗಿದೆ. ತಮ್ಮದೇ ಒಡೆತನದ ಯೂಟ್ಯೂಬ್ ಚಾನಲ್ನಲ್ಲಿ ಮಾತನಾಡಿರೋದು ವಿಜಯಲಕ್ಷ್ಮಿ. ಏನು ಹೇಳಿದ್ರು, ಏನೇನು ವಿಚಾರಗಳನ್ನು ಮಾತನಾಡಿದ್ದಾರೆ ನೋಡೋಣ. ಈ ಡೆವಿಲ್ ಸಿನಿಮಾ ಇವಾಗ ಏನ್ ನೋಡ್ತಾ ಇದ್ದೀರಾ, ಇದ್ರ ಸಕ್ಸಸ್ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾನೇ ಖುಷಿ ಆಗ್ತಿದೆ. ದರ್ಶನ್ ಇಲ್ದೇ ಇದ್ರೂನು ಅವ್ರ ಫ್ಯಾನ್ಸ್ ಅವ್ರ ಫಿಲ್ಮ್ ನ ಮತ್ತೆ ಅವ್ರನ್ನ ತಲೆ ಮೇಲೆ ಎತ್ಕೊಂಡು ಮೆರೆಸ್ತಾರೆ ಅನ್ನೋದಕ್ಕೆ ಇದು ಒಂದು ಎನ್ ಎಕ್ಸಾಂಪಲ್. ಇದೆಲ್ಲ ಆರಾಮಾಗಿ ನಡೀತಾ ಇತ್ತು ಅಂದಾಗ ಸಡನ್ ಆಗಿ ಯುಲ್ ಗೆಟ್ ಟು ಹಿಯರ್ ಅ ಶಾಕಿಂಗ್ ನ್ಯೂಸ್. ಈ ತರ ಆಗುತ್ತೆ ಅಂತ ನಮ್ಗೆ ಗೊತ್ತೂ ಇರಲಿಲ್ಲ. ಪ್ರೊಫೆಷನ್ ನ ದೇವ್ರಕ್ಕಿಂತ ಜಾಸ್ತಿ ಪೂಜೆ ಮಾಡ್ತಾರೆ. ನೀನು ಪದೇ ಪದೇ ಹುಟ್ಟು ಬರ್ಬೇಕು ಅನ್ಸುತ್ತೆ ಈ ಋಣ ತೀರ್ಸಕ್ಕೆ. 2 times ಮಾಡ್ತಾರೆ. ಅವತ್ತು ಸ್ಪೆಷಲಿ 12 o'clock he called me. First thing he asked, Viji, how is it? ಜನ ಚೆನ್ನಾಗಿ ಮಜಾ ಮಾಡ್ತಿದಾರಾ? ಮೂವಿ ಹೆಂಗ್ ಬಂದಿದೆ? ಪ್ರೊಡ್ಯೂಸರ್ ಇಸ್ ಹ್ಯಾಪಿ? ನನ್ ಬಗ್ಗೆ ಮಾತಾಡಿದ್ರು ಅಫೆಕ್ಟ್ ಆಗಲ್ಲ. ಈಗ ನನ್ ಮಗನ್ ಬಗ್ಗೆ ಮಾತಾಡಿದ್ರು ಅಫೆಕ್ಟ್ ಆಗಲ್ಲ. ನನಗೆ 90% ಆಫ್ ಪೀಪಲ್ ಹೂ ಶೋ ಮಿ ಲವ್ ಅಂಡ್ ಅಫೆಕ್ಷನ್, ದಟ್ಸ್ ಆಲ್ ಮ್ಯಾಟರ್ಸ್. ಏ ನೆಗೆಟಿವ್ ನಾನು ಓದೋದೇ ಇಲ್ಲ. ಐ ಡೋಂಟ್ ಇವನ್ ರೀಡ್ ಕಮೆಂಟ್ಸ್. ಐ ಡೋಂಟ್ ಕೇರ್. ದರ್ಶನ್ ಫ್ಯಾನ್ ನೋಸ್ ಹೌ ಟು ರೆಸ್ಪೆಕ್ಟ್ ಅ ವಿಮೆನ್ ಅಂಡ್ ಹೌ ಟು ಟ್ರೀಟ್ ಅ ವಿಮೆನ್ ಅನ್ನೋದು ದರ್ಶನ್ ಫ್ಯಾನ್ಸ್ ಗೆ ಗೊತ್ತು. ದರ್ಶನ್ ಸರ್ ನ ಟಾರ್ಗೆಟ್ ಮಾಡ್ತಾ ಇದ್ರು. ಸೊ ಲೇಟ್ಲಿ ಅವ್ರ ಫ್ಯಾನ್ಸ್ ಕೂಡ ಟಾರ್ಗೆಟ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಫುಲ್ ನಮ್ ಸೆಲೆಬ್ರಿಟೀಸ್ ಹತ್ರ ಫಂಡ್ಸ್ ಕಲೆಕ್ಟ್ ಮಾಡಿ ಒಂದ್ IB ಸ್ಕೂಲ್ ಓಪನ್ ಮಾಡೋಣ. ಈ ಯಾರ್ಯಾರು ಹೇಳ್ತಿದಾರಲ್ಲ ಅನ್ಎಡ್ಯುಕೇಟೆಡ್ ಅದು ಅವ್ರನ್ನೇ ಕರ್ಕೊ ಬಂದು ಪ್ಲೀಸ್ ಎಡ್ಯುಕೇಟ್ ದೆಮ್ ಅಂತ ಹೇಳಿ. ಡೆವಿಲ್ ಸಿನಿಮಾ ಇವಾಗ ಏನ್ ನೋಡ್ತಾ ಇದ್ದೀರಾ, ಇದ್ರ ಸಕ್ಸಸ್ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾನೇ ಖುಷಿ ಆಗ್ತಿದೆ. ದರ್ಶನ್ ಇಲ್ದೇ ಇದ್ರೂನು ಅವ್ರ ಫ್ಯಾನ್ಸ್ ಅವ್ರ ಫಿಲ್ಮ್ ನ ಮತ್ತೆ ಅವ್ರನ್ನ ತಲೆ ಮೇಲೆ ಎತ್ಕೊಂಡು ಮೆರೆಸ್ತಾರೆ ಅನ್ನೋದಕ್ಕೆ ಇದು ಒಂದು ಎನ್ ಎಕ್ಸಾಂಪಲ್. ಇದೆಲ್ಲ ಆರಾಮಾಗಿ ನಡೀತಾ ಇತ್ತು ಅಂದಾಗ ಸಡನ್ ಆಗಿ ಯುಲ್ ಗೆಟ್ ಟು ಹಿಯರ್ ಅ ಶಾಕಿಂಗ್ ನ್ಯೂಸ್. ಈ ತರ ಆಗುತ್ತೆ ಅಂತ ನಮ್ಗೆ ಗೊತ್ತೂ ಇರಲಿಲ್ಲ. ಪ್ರೊಫೆಷನ್ ನ ದೇವ್ರಕ್ಕಿಂತ ಜಾಸ್ತಿ ಪೂಜೆ ಮಾಡ್ತಾರೆ. ನೀನು ಪದೇ ಪದೇ ಹುಟ್ಟು ಬರ್ಬೇಕು ಅನ್ಸುತ್ತೆ ಈ ಋಣ ತೀರ್ಸಕ್ಕೆ. 2 times ಮಾಡ್ತಾರೆ. ಅವತ್ತು ಸ್ಪೆಷಲಿ 12 o'clock he called me. First thing he asked, Viji, how is it? ಜನ ಚೆನ್ನಾಗಿ ಮಜಾ ಮಾಡ್ತಿದಾರಾ? ಮೂವಿ ಹೆಂಗ್ ಬಂದಿದೆ? ಪ್ರೊಡ್ಯೂಸರ್ ಇಸ್ ಹ್ಯಾಪಿ? ನನ್ ಬಗ್ಗೆ ಮಾತಾಡಿದ್ರು ಅಫೆಕ್ಟ್ ಆಗಲ್ಲ. ಈಗ ನನ್ ಮಗನ್ ಬಗ್ಗೆ ಮಾತಾಡಿದ್ರು ಅಫೆಕ್ಟ್ ಆಗಲ್ಲ. ನನಗೆ 90% ಆಫ್ ಪೀಪಲ್ ಹೂ ಶೋ ಮಿ ಲವ್ ಅಂಡ್ ಅಫೆಕ್ಷನ್, ದಟ್ಸ್ ಆಲ್ ಮ್ಯಾಟರ್ಸ್. ಏ ನೆಗೆಟಿವ್ ನಾನು ಓದೋದೇ ಇಲ್ಲ. ಐ ಡೋಂಟ್ ಇವನ್ ರೀಡ್ ಕಮೆಂಟ್ಸ್. ಐ ಡೋಂಟ್ ಕೇರ್. ದರ್ಶನ್ ಫ್ಯಾನ್ ನೋಸ್ ಹೌ ಟು ರೆಸ್ಪೆಕ್ಟ್ ಅ ವಿಮೆನ್ ಅಂಡ್ ಹೌ ಟು ಟ್ರೀಟ್ ಅ ವಿಮೆನ್ ಅನ್ನೋದು ದರ್ಶನ್ ಫ್ಯಾನ್ಸ್ ಗೆ ಗೊತ್ತು. ದರ್ಶನ್ ಸರ್ ನ ಟಾರ್ಗೆಟ್ ಮಾಡ್ತಾ ಇದ್ರು. ಸೊ ಲೇಟ್ಲಿ ಅವ್ರ ಫ್ಯಾನ್ಸ್ ಕೂಡ ಟಾರ್ಗೆಟ್ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಫುಲ್ ನಮ್ ಸೆಲೆಬ್ರಿಟೀಸ್ ಹತ್ರ ಫಂಡ್ಸ್ ಕಲೆಕ್ಟ್ ಮಾಡಿ ಒಂದ್ IB ಸ್ಕೂಲ್ ಓಪನ್ ಮಾಡೋಣ. ಈ ಯಾರ್ಯಾರು ಹೇಳ್ತಿದಾರಲ್ಲ ಅನ್ಎಡ್ಯುಕೇಟೆಡ್ ಅದು ಅವ್ರನ್ನೇ ಕರ್ಕೊ ಬಂದು ಪ್ಲೀಸ್ ಎಡ್ಯುಕೇಟ್ ದೆಮ್ ಅಂತ ಹೇಳಿ. ಡೆವಿಲ್ ಸಿನಿಮಾ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್ ಸಂಪರ್ಕದಲ್ಲಿದ್ದಾರೆ. ಸತೀಶ್, ದರ್ಶನ್ ಜೈಲಿಗೆ ಹೋದಂತಹ ಅವತ್ತಿಂದ ಹಿಡಿದು ಇವತ್ತಿನವರೆಗೂ ಕೂಡ ಯಾವತ್ತೂ ಅವರು ಮಾತನಾಡಿರಲಿಲ್ಲ ವಿಜಯಲಕ್ಷ್ಮಿ ಅವರು. ಇವತ್ತು ಮುಕ್ತವಾಗಿ ಅನೇಕ ವಿಚಾರಗಳನ್ನು ಹೇಳಿರುವುದು, ಜೊತೆಗೆ ಒಂದಿಷ್ಟು ಜನರಿಗೆ ತಿರುಗೇಟು ಕೊಡುವಂತ ಕೆಲಸ ಕೂಡ ಮಾಡಿದ್ದಾರೆ. ಅನೇಕ ವಿಚಾರಗಳನ್ನು ಅವರು ಮೆನ್ಷನ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಅರುಣ್, ದರ್ಶನ್ ಅವರು ಜೈಲಿಗೆ ಹೋದ ನಂತರ ಅಲ್ಲ, ಅವರು ದರ್ಶನ್ ಅವರ ಮದುವೆ ಆದ ನಂತರ ಅವರ ಸಿನಿಮಾ ಬದುಕಿನಲ್ಲಿ ಯಾವತ್ತೂ ಕೂಡ ಕ್ಯಾಮ್ರಾ ಮುಂದೆ ಕೂತು ಅವರ ವೈಯಕ್ತಿಕ ಬದುಕಿರ್ಬೋದು, ಸಿನಿಮಾ ಇರ್ಬೋದು, ಅವರ ಅಭಿಮಾನಿಗಳು ಇರ್ಬೋದು, ಯಾರ ಬಗ್ಗೆಯೂ ಕೂಡ ವಿಜಯಲಕ್ಷ್ಮಿ ದರ್ಶನ್ ಇವತ್ತವರೆಗೂ ಮಾತಾಡಿರ್ಲಿಲ್ಲ. ಆದ್ರೆ ಈಗ ಅವರು ಮಾತನಾಡ್ಲೇಬೇಕಾದಂತಹ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ಬೋದು. ಕಾರಣ
ಕೊಲೆ ಆರೋಪದಲ್ಲಿ ದರ್ಶನ್ ಜೈಲ್ಗೆ ಹೋಗಿದ್ದಾರೆ, ಸಿನಿಮಾ ರಿಲೀಸ್ ಆಗಿದೆ, ಒಂದ್ ಕಡೆ ಅಭಿಮಾನಿಗಳು ಸಿನಿಮಾನ ರಿಲೀಸ್ ಮಾಡ್ಕೊಂಡು ಒಂದು ಪ್ರದರ್ಶನ ಕಾಣ್ತಿದೆ. ಅದ್ರ ಜೊತೆಗೆ ಅಭಿಮಾನಿಗಳ ಒಂದು ಹುಚ್ಚಾಟಕ್ಕೆ ಪರ ವಿರೋಧಗಳ ಚರ್ಚೆಗಳಾಗ್ತಿದೆ, ಸಿನಿಮಾ ಬಗ್ಗೆ ಪರ ವಿರೋಧಗಳ ಚರ್ಚೆ ಆಗ್ತಿದೆ, ಕೊಲೆಯ ಆರೋಪದ ವಿಚಾರದಲ್ಲಿ ಒಂದಷ್ಟು ಚರ್ಚೆಗಳಾಗ್ತಿದೆ. ಈ ಎಲ್ಲಾ ಚರ್ಚೆಗಳ ಬಗ್ಗೆ ಒಂದು ಝಲಕ್ ಅಂತ ಅನ್ಬೋದು, 1 ನಿಮಿಷ 40 ಸೆಕೆಂಡ್ಗಳ ಆ ಒಂದು ಪ್ರೋಮೋ ಕ್ಲಿಪ್ ಏನಿದೆ, ಆ ಒಂದು ಕ್ಲಿಪ್ ನಲ್ಲಿ ಒಂದಷ್ಟು ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿರುವಂತ ಒಂದು ಕ್ಲೂ ಕೊಟ್ಟಿದ್ದಾರೆ. ಡಿ ಕಂಪನಿ ಅನ್ನುವಂತ ಅವರ ಅಫಿಷಿಯಲ್ ಪೇಜ್, ಅವರ ಅಭಿಮಾನಿಗಳ ಸಂಘದ ಒಂದು ಅಫಿಷಿಯಲ್ ಪೇಜ್ ಏನಿದೆ, ಆ ಒಂದು ಅಫಿಷಿಯಲ್ ಪೇಜ್ ನ ಇನ್ಸ್ಟಾಗ್ರಾಮ್ ನಲ್ಲಿ ಆ ಒಂದು ಪ್ರೋಮೋ ಕೂಡ ರಿಲೀಸ್ ಆಗಿರುವಂತದ್ದು. ಸೊ ಪ್ರೋಮೋದ ಒಂದು ಅಂದಾಜಿನಲ್ಲಿ ನಾವು ಹೇಳುವುದಾದ್ರೆ, ಕೊಲೆ ಆರೋಪದಲ್ಲಿ ದರ್ಶನ್ ಅವರು ಜೈಲಿಗೆ ಹೋದ ನಂತರ ಕೊಲೆಯ ಬಗ್ಗೆ ಮಾತನಾಡಿರುವಂತದ್ದು ಇರ್ಬೋದು, ಆ ಕೊಲೆ ಆರೋಪ ಬಂದ ನಂತರ ಯಾವ ರೀತಿ ಅದನ್ನ ಫೇಸ್ ಮಾಡಿದ್ರು, ಅದಾದ ನಂತರ ಸಿನಿಮಾ ರಿಲೀಸು, ಈ ಸಂದರ್ಭದಲ್ಲಿ ಮತ್ತೆ ಜೈಲ್ಗೆ ಹೋದ್ರು, ಆ ಕ್ಷಣದಲ್ಲಿ ಸಿನಿಮಾವನ್ನ ರಿಲೀಸ್ ಮಾಡೋದಕ್ಕೆ ಯಾವ ರೀತಿಯಾದಂತಹ ಚಾಲೆಂಜಿಂಗ್ ಇತ್ತು, ಅವರ ಅಭಿಮಾನಿಗಳನ್ನ ಭೇಟಿ ಮಾಡೋದಿರ್ಬೋದು. ಅಂಡ್ ಯಾವಾಗ್ಲೂ ಕೂಡ ಸ್ಟಾರ್ ಫ್ಯಾನ್ಸ್ ವಾರಗಳು ನಡೀತಿರ್ತದೆ, ಆ ವಾರನಲ್ಲಿ ಯಾವಾಗ್ಲೂ ಕೂಡ ಅವರೇ ಮೆನ್ಷನ್ ಮಾಡಿರುವ ಹಾಗೆ ದರ್ಶನ್ ಫ್ಯಾನ್ಸ್ಗಳನ್ನ ಅನ್ಎಜುಕೇಟೆಡ್ಗಳು ಅನ್ನುವಂತ ಪದಗಳನ್ನ ಬಳಸ್ತಾರೆ. ಯಾರ್ಯಾರು ಅವ್ರನ್ನ ಆ ರೀತಿ ಮಾಡ್ತಾರೆ, ಅವ್ರ ಕೈಯಿಂದನೇ ಒಂದು ಯೂನಿವರ್ಸಿಟಿಯನ್ನು ಓಪನ್ ಮಾಡಿಸಿ ಅವ್ರ ಕೈಲಿ ಟೀಚ್ ಮಾಡಿಸೋಣ, ಈ ರೀತಿಯಾದಂತಹ ಒಂದಷ್ಟು ಟಾಂಗ್ ಕೊಡುವುದರ ಜೊತೆಗೆ ಅವರ ಫ್ಯಾಮಿಲಿ ಇರ್ಬೋದು, ಮಗನ ಬಗ್ಗೆ ಇರ್ಬೋದು, ಯಾರು ಏನೇ ಮಾತಾಡಿದ್ರು ನೆಗೆಟಿವ್ ಅನ್ನುವಂಥದ್ದು ನಮಗೆ ಟಚ್ ಆಗಲ್ಲ. ಯಾಕಂದ್ರೆ 90% ಜನ ನಮ್ಮನ್ನ ಪ್ರೀತಿ ಮಾಡ್ತಾರೆ, ನಮ್ಮನ್ನ ಗೌರವಿಸ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ಇನ್ನು ಕೆಲವೇ ಮಂದಿ ಒಂದು 10% ಜನ ನಮಗೆ ಮಾತಾಡೋದ್ರಿಂದ ಅದೇನೂ ಆಗಲ್ಲ. ಇನ್ನು ಡೆವಿಲ್ ಸಿನಿಮಾದ ಬಗ್ಗೆಯೂ ಕೂಡ ದರ್ಶನ್ ಅವರು ವಿಚಾರಿಸ್ಕೊಂಡಿದ್ದಾರೆ. ಯಾಕಂದ್ರೆ ಜೈಲಿನಲ್ಲಿ ಇದ್ರೂ ಕೂಡ ಕಾನೂನಿನ ಪ್ರಕಾರ ಏನ್ ಅವಕಾಶ ಇದೆ, ಒಂದು ದಿನ ವಾರಕ್ಕೆ 1-2 ಬಾರಿ ಕಾಲ್ ಮಾಡೋದಕ್ಕೆ, ಆ ಒಂದು ಅವಕಾಶನ ಬಳಸ್ಕೊಂಡು ವಾರದಲ್ಲಿ 1-2-3 ಬಾರಿ ಕಾಲ್ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಆ ಸಿನಿಮಾದ ಬಗ್ಗೆ ಇರ್ಬೋದು ಅಥವಾ ಫ್ಯಾಮಿಲಿ ಇರ್ಬೋದು, ಅವರ ಅಭಿಮಾನಿಗಳ ಬಗ್ಗೆ ಒಂದಷ್ಟು ಕೇಳ್ಕೊಂಡಿದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಅದೇ ರೀತಿಯಾಗಿ ಆ ಒಂದು ಸಿನಿಮಾ ರಿಲೀಸ್ ಆದ ನಂತರ ಆ ಒಂದು ಸಿನಿಮಾಗೆ ಅಭಿಮಾನಿಗಳ ರೆಸ್ಪಾನ್ಸ್ ಹೇಗಿದೆ, ಆ ಒಂದು ಸಿನಿಮಾಗೆ ಸಿಕ್ಕಿರುವಂತ ಓಪನಿಂಗ್ ಇರ್ಬೋದು, ನಿರ್ಮಾಪಕ ಆದಂತವ್ರು ಅದಕ್ಕೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದ್ದಾನೆ, ಆ ಒಂದು ಬಂಡವಾಳ ರಿಕವರಿ ಆಗಿದಾರ. ಸೊ ಈ ರೀತಿಯಾಗಿ ಅವರ ಅಭಿಮಾನಿಗಳು ಇರ್ಬೋದು, ಅವರ ಫ್ಯಾಮಿಲಿ ಇರ್ಬೋದು, ಅವರ ಸಿನಿಮಾ ಇರ್ಬೋದು, ಎಲ್ಲಾ ವಿಚಾರಗಳ ಬಗ್ಗೆಯೂ ಕೂಡ ಆ ಒಂದು ಚಿಕ್ಕ ಒಂದು ಪ್ರೋಮೋನಲ್ಲಿ ವಿಚಾರ ಬಿಟ್ಕೊಟ್ಟಿದ್ದಾರೆ. ಇನ್ನು ಆ ವಿಡಿಯೋ ಕಂಪ್ಲೀಟ್ ಆಗಿ ಎಷ್ಟು ನಿಮಿಷ ಇದೆ, ಯಾವಾಗ ಅಪ್ ಆಗುತ್ತೆ ಅನ್ನುವಂತ ಒಂದು ಕುತೂಹಲ ಬಿಟ್ಟಿದ್ದಾರೆ. ಅದರ ಜೊತೆಗೆ ಏನಂತಂದ್ರೆ ಎಲ್ಲದಕ್ಕೂ ಒಂದು ಕುತೂಹಲಕಾರಿಯಾದಂತ ಅಂಶ ಅಂದ್ರೆ ಈ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಇನ್ನು ಕಂಪ್ಲೀಟ್ ವಿಡಿಯೋ ಬಿಟ್ಟಂತ ಸಂದರ್ಭದಲ್ಲಿ ಆ ಕೊಲೆ ಆರೋಪ ಬಂದ ತಕ್ಷಣ ಆ ಸಂದರ್ಭದಲ್ಲಿ ಅವರಾಗ್ಲಿ ಅವರ ಕುಟುಂಬಸ್ಥರಾಗ್ಲಿ ಯಾವ ರೀತಿಯಾದಂತಹ ಒಂದಷ್ಟು ಸಮಸ್ಯೆಗಳು ಇರ್ಬೋದು, ಒಂದಷ್ಟು ಚಾಲೆಂಜಿಂಗ್ ಇರ್ಬೋದು, ಈ ವಿಚಾರಗಳ ಬಗ್ಗೆ ಏನಾದ್ರು ಮಾತನಾಡಿದಾರಾ, ಆ ಘಟನೆ ಬಗ್ಗೆ ಏನಾದ್ರು ವಿವರಿಸಿದಾರಾ, ಅದರಲ್ಲೂ ಕೂಡ ದರ್ಶನ್ ಫ್ಯಾನ್ಸ್ಗಳಿಗೆ ಗೊತ್ತು ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಾದಂತಹ ಒಂದು ಗೌರವವನ್ನು ಕೊಡಬೇಕು, ನಾವು ಯಾರಿಂದನೂ ಕೂಡ ಕಳಿಸ್ಕೋಬೇಕಾಗಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಹೇಳಿದ್ದಾರೆ. ಸೊ ಇದೆಲ್ಲವನ್ನು ಆ ಒಂದು ಪ್ರಕರಣದಲ್ಲಿ ಯಾವ್ಯಾವ ಘಟನೆಗಳು ನಡೆದಿದ್ದು ಅನ್ನುವಂಥ ಎಲ್ಲಾ ವಿಚಾರಗಳ ಬಗ್ಗೆ ಮಾತನಾಡಿದಾರೆ ಅನ್ನುವಂತ ಒಂದು ಕುತೂಹಲ ಅಂತೂ ಆ ಪ್ರೋಮೋದಲ್ಲಿ ಇರುವಂತದ್ದು. ಅರುಣ್, ಥ್ಯಾಂಕ್ ಯು ಸತೀಶ್.